ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇವತ್ತು ದರ್ಶನ್ ಅವ್ರದ್ದು ಕೋರ್ಟ್ ಕೇಸ್ ಏನಾಯಿತು, ಏನೆಲ್ಲ ನಡೀತು ಬನ್ನಿ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಕೇಸಲ್ಲಿರೋ A14 ಆರೋಪಿ ಪ್ರದೋಷ್ ಅನ್ನೋರು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಹಾಕಿರ್ತಾರೆ. ಕೋರ್ಟ್ ಇದುವರೆಗೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ, ಆದರೆ ಇವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಸೊ ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಪ್ರೊಸೀಜರ್ ಹೇಗೆ ಹೋಗುತ್ತೆ, ಏನಾಗುತ್ತೆ, ಮತ್ತು ಕೋರ್ಟ್ ಅವ್ರಿಗೆ ಏನೆಲ್ಲ ಷರತ್ತುಗಳನ್ನು ವಿಧಿಸ್ತು ಅದನ್ನು ತಿಳ್ಕೊಳ್ಳೋಣ ಆಯಿತಾ. ಫಸ್ಟ್ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಪ್ರದೋಷ್ ಅವ್ರದ್ದು ಹೇಳಿಕೆನ ದಾಖಲು ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಪ್ರದೋಷ್ಗೆ ಗೊತ್ತಿರುವಂತಹ ಎಲ್ಲ ವಿಷಯಗಳನ್ನ ಹೇಳಬೇಕಾಗುತ್ತೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿನ ಕೋರ್ಟ್ ಮುಂದೆ ನೀಡಬೇಕಾಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಪ್ರತಿಯೊಂದನ್ನು ಕೂಡ ಜಡ್ಜ್ ಮುಂದೆನೇ ನಡೆಯುತ್ತೆ ಆಯಿತಾ. ಅದಾದಮೇಲೆ ಪ್ರದೋಷ್ ಅವ್ರನ್ನ ಪ್ರಾಸಿಕ್ಯೂಷನ್ SPP ಇದಾರಲ್ಲ, ಗೌರ್ಮೆಂಟ್ ಲಾಯರು, ಅವರು ವಿಚಾರಣೆ ಮಾಡ್ತಾರೆ. ಅದಾದಮೇಲೆ ಪ್ರತಿಯೊಂದು ಹೇಳಿಕೆಗೂ ಕೂಡ ಪ್ರಾಸಿಕ್ಯೂಷನ್ ಅವರು ವಿಚಾರಣೆ ಮಾಡ್ತಾರೆ, ಅವ್ರು ಹೇಳೋ ಒಂದೊಂದು ಹೇಳಿಕೆಗೂ. ಅದಾದಮೇಲೆ ಆರೋಪಿಗಳ ಪರ ಇನ್ನು 16 ಲಾಯರ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲರಿಂದನೂ ಕೂಡ ಪ್ರದೋಷ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಬಿಕಾಸ್ ಅವ್ರು ಏನು ಬೇಕಾದರೂ ಹೇಳ್ಬೋದು, ಗೊತ್ತೇ ಇಲ್ಲ ಅಲ್ವಾ, ಕರೆಕ್ಟಾಗೂ ಹೇಳ್ಬೋದು, ವಿ ನೆವರ್ ನೋಸ್ ಅಲ್ಲ ಏನು ಕತೆ ಅಂತ. ಸೊ ಇವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಹೇಗೆ ಅದು ಇದು ಅಂತ ಎಲ್ಲ. ಸೊ ಈ ಒಂದು ಪ್ರದೋಷ್ ಹೇಳಿಕೆ ಮತ್ತು ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಗಳನ್ನು ನಡೆಸಲಾಗ್ತಾ ಹೋಗುತ್ತೆ. ಎಲ್ಲ ಆಯಾಮದಲ್ಲೂ ಕೂಡ ಎಲ್ಲ ಇನ್ನಿತರ ಲಾಯರ್ಸ್ಗಳು ಒಂದು ವಿಚಾರಣೆ ಮಾಡಾದ್ಮೇಲೆ ಕೋರ್ಟ್ ಉಳಿದ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ಆಮೇಲೆ ಹೇಳಿಕೆಗಳನ್ನ ದಾಖಲೆ ಮಾಡಿಕೊಳ್ಳುತ್ತೆ. ಇದು ಯಾರಿಗೆಲ್ಲ ವರದಾನ ಆಗುತ್ತೆ ಅಥವಾ ಮುಳುವಾಗುತ್ತೆ ಕಾದು ನೋಡಬೇಕು. ಬಿಕಾಸ್ ನಮಗೂ ಗೊತ್ತಿಲ್ಲ ಅಲ್ಲ ಒಳಗಡೆ ಏನು ನಡೀತು ಅಂತ. ಅವ್ರೇನು ಹೇಳ್ತಾರೆ ಅನ್ನೋದ್ರ ಮೇಲೆ ಒಂದಷ್ಟು ಗೊತ್ತಾಗ್ತಾ ಹೋಗುತ್ತೆ, ಯಾವುದು ಸರಿ ತಪ್ಪು ಅನ್ನೋದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ತಿಳಿಸಿದ್ಮೇಲೆ. ಆಮೇಲೆ ಪ್ರದೋಷ್ ಅವ್ರಿಗೆ ಒಂದಷ್ಟು ಷರತ್ತುಗಳನ್ನು ಕೂಡ ಕೋರ್ಟ್ ವಿಧಿಸಿದೆ. ಏನು ಅಂತಂದರೆ, ಈಗ ಟ್ರಯಲ್ ನಡೀತಾ ಇರಬೇಕಾದ್ರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟದ್ದು ಏನಿದೆಯೋ ಕರೆಕ್ಟಾಗಿರೋ ಮಾಹಿತಿ ಎಲ್ಲ ನೀಡಬೇಕಾಗುತ್ತೆ. ಆಮೇಲೆ ಈ ಟ್ರಯಲ್ ಮುಗಿಯೋವರೆಗೂ ಕೂಡ ಅವರು ಕೋರ್ಟ್ ಬಂಧನದಲ್ಲೇ ಇರಬೇಕಾಗುತ್ತೆ. ಮತ್ತು ಈ ಒಂದು ಪ್ರಕರಣದ ಕುರಿತು ಏನಾದರೂ ಅವರು ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಅಂದರೆ, ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ಅವರನ್ನು ಮತ್ತೆ ಆರೋಪಿ ಸ್ಥಾನದಲ್ಲೇ ನಿಲ್ಲಿಸ್ತಾರೆ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಸೊ ಕೋರ್ಟ್ ಏನು ಬೇಕಾದರೂ ಮಾಡ್ಬೋದು. ಸೊ ಇವ್ರು ಏನು ಹೇಳ್ತಾರೆ, ಕ್ರಾಸ್ ಎಕ್ಸಾಮಿನೇಷನಲ್ಲಿ ಏನಾಗುತ್ತೆ, ಯಾರಿಗೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಕಾದು ನೋಡಬೇಕು. ಈ ಒಂದು ಡೆವಲಪ್ಮೆಂಟ್ ನೋಡ್ತಿದ್ರೆ ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ. ಬೇರೆ ಫ್ಯಾನ್ಸ್ಗಳಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.